ಓಮಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंदा. हरे कृष्ण 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 हरे हरे, हरे राम 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 हरे हरे. हरे कृष्ण. एल्रिगू आत्मीय स्वागत. भगवद्गीता यथारूप अध्याय 9 श्लोक 15. ज्ञानयज्ञेन चापि अन्ये यजन्तो मामुपासते ಏಕತ್ವೇನ ಪೃಥಕ್ತ್ವೇನ ಬಹುಧಾ ವಿಶ್ವತೋ ಮುಖಂ. ಅನುವಾದ: ಜ್ಞಾನದ ಬೆಳವಣಿಗೆಯಿಂದ ಯಜ್ಞದಲ್ಲಿ ನಿರತರಾದ ಇತರರು ಭಗವಂತನನ್ನು ಅದ್ವಿತೀಯನೆಂದು, ಹಲವು ರೂಪಗಳಲ್ಲಿ ಇರುವವನೆಂದು ಮತ್ತು ವಿಶ್ವರೂಪದಲ್ಲಿಯೂ ಪೂಜಿಸುತ್ತಾರೆ. ಭಾವಾರ್ಥ: ಈ ಶ್ಲೋಕವು ಇಂದಿನ ಶ್ಲೋಕಗಳ ಸಾರಾಂಶ. ಕೃಷ್ಣ ಪ್ರಜ್ಞೆಯಲ್ಲಿ ಪರಿಶುದ್ಧರಾಗಿ ಕೃಷ್ಣನನ್ನು ಬಿಟ್ಟು ಬೇರೆ ಏನನ್ನೂ ತಿಳಿಯದವರಿಗೆ ಮಹಾತ್ಮರೆಂದು ಹೆಸರು ಎಂದು ಪ್ರಭುವು ಅರ್ಜುನನಿಗೆ ಹೇಳುತ್ತಾನೆ. ಆದರೂ ನಿಖರವಾಗಿ ಮಹಾತ್ಮರ ಸ್ಥಾನದಲ್ಲಿಯೇ ಇಲ್ಲದಿದ್ದರೂ ವಿವಿಧ ರೀತಿಗಳಲ್ಲಿ ಕೃಷ್ಣನನ್ನು ಪೂಜಿಸುವ ಇತರರು ಇದ್ದಾರೆ. ಅವರಲ್ಲಿ ಕೆಲವರನ್ನು ಸಂಕಟದಲ್ಲಿರುವವರು, ಆರ್ಥಿಕವಾಗಿ ರಿಕ್ತರಾದವರು, ಕುತೂಹಲವುಳ್ಳವರು ಮತ್ತು ಜ್ಞಾನವನ್ನು ಬೆಳೆಸಿಕೊಳ್ಳುವುದರಲ್ಲಿ ನಿರತರಾದವರು ಎಂದು ಈಗಾಗಲೇ ವರ್ಣಿಸಲಾಗಿದೆ. ಆದರೆ ಇದಕ್ಕಿಂತ ಕೆಳಗಿನ ಮಟ್ಟದಲ್ಲಿರುವ ಇತರರು ಇದ್ದಾರೆ. ಇವರು 3 ವರ್ಗಗಳವರು. ಮೊದಲನೇದಾಗಿ, ತಾನು ಪರಮಪ್ರಭುವಿನೊಂದಿಗೆ ಒಂದು ಎಂದು ಪೂಜಿಸುವವರು. 2, ಪರಮಪ್ರಭುವಿನ ಯಾವುದಾದರೂ ರೂಪವನ್ನು ಸೃಷ್ಟಿಸಿಕೊಂಡು ಅದನ್ನು ಪೂಜಿಸುವವರು. ಮತ್ತು 3ನೇಯವರು, ದೇವೋತ್ತಮ ಪರಮಪುರುಷನ ವಿಶ್ವರೂಪವನ್ನು ಒಪ್ಪಿಕೊಂಡು ಅದನ್ನು ಪೂಜಿಸುವವರು. ಈ 3ರಲ್ಲಿ ಅತ್ಯಂತ ಕೆಳಗಿನ ಹಂತದಲ್ಲಿರುವ ತಾವು ಅದ್ವೈತಿಗಳೆಂದು ಭಾವಿಸಿಕೊಂಡು ತಮ್ಮನ್ನೇ ಪರಮಪ್ರಭು ಎಂದು ಪೂಜಿಸಿಕೊಳ್ಳುವವರು ಬಹು ಹೆಚ್ಚಿನ ಸಂಖ್ಯೆಯವರು. ಈ ಜನರು ತಾನೇ ಪರಮಪ್ರಭು ಎಂದು ಯೋಚಿಸುತ್ತಾರೆ ಮತ್ತು ಈ ಮನಸ್ಥಿತಿಯಲ್ಲಿ ತಮ್ಮನ್ನೇ ಪೂಜಿಸಿಕೊಳ್ಳುತ್ತಾರೆ. ಇದು ಒಂದು ರೀತಿಯ ದೇವರ ಪೂಜೆಯೇ, ಏಕೆಂದರೆ ಅವರು ತಾವು ಐಹಿಕ ದೇವಲ್ಲ, ಆದರೆ ವಾಸ್ತವವಾಗಿ ಚೇತನಾತ್ಮರು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಕಡೆಯ ಪಕ್ಷ ಈ ಅರ್ಥವು ಪ್ರಧಾನವಾಗಿದೆ. ಸಾಮಾನ್ಯವಾಗಿ ನಿರಾಕಾರವಾದಿಗಳು ಪರಮಪ್ರಭುವನ್ನು ಈ ರೀತಿ ಪೂಜಿಸುತ್ತಾರೆ. ದೇವತೆಗಳನ್ನು ಪೂಜಿಸುವವರು ಕಲ್ಪನಾಶಕ್ತಿಯಿಂದ ಯಾವುದೇ ರೂಪವನ್ನಾದರೂ ಪರಮಪ್ರಭುವಿನ ಸ್ವರೂಪವೆಂದು ಭಾವಿಸುವವರು 2ನೇ ವರ್ಗದವರು. ಈ ಐಹಿಕ ವಿಶ್ವದ ಅಭಿವ್ಯಕ್ತಿಯಾಚೆ ಬೇರೇನನ್ನು ಕಲ್ಪಿಸಿಕೊಳ್ಳಲಾರದವರು 3ನೇ ವರ್ಗದವರು. ಅವರು ವಿಶ್ವವನ್ನೇ ಪರಮಜೀವಿ ಎಂದು ಅಥವಾ ಅಸ್ತಿತ್ವದಲ್ಲಿರುವ ವಸ್ತುವೆಂದು ಭಾವಿಸಿ ಅದನ್ನೇ ಪೂಜಿಸುತ್ತಾರೆ. ವಿಶ್ವವು ಪರಮಪ್ರಭುವಿನ ಒಂದು ರೂಪ. ಹರೇ ಕೃಷ್ಣ. ಇಲ್ಲಿಗೆ ಭಾವಾರ್ಥ ಮುಕ್ತಾಯ ಆಗುತ್ತೆ. ಈ ಶ್ಲೋಕದಲ್ಲಿ ಭಾವಾರ್ಥನ ಪ್ರಾರಂಭ ಮಾಡುವಾಗ ಪ್ರಭುಪಾದರು ಈ ಶ್ಲೋಕವು ಇಂದಿನ ಶ್ಲೋಕಗಳ ಸಾರಾಂಶ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಇಂದಿನ 2 ಶ್ಲೋಕಗಳು ಬಹಳ ಮುಖ್ಯವಾಗಿತ್ತು. ಅದರಲ್ಲೂ ಮಹಾತ್ಮರ ವರ್ಣನೆ ಬಹಳ ಸಾಕಷ್ಟು ವಿಷಯ ಅವರಿಂದ, ಅಂದರೆ ಪ್ರಭುಪಾದರಿಂದ ನಮಗೆ ಅರ್ಥ ಆಯಿತು. ಅಂದರೆ ಮಹಾತ್ಮರು ಅಂದರೆ ಏನು, ಅವರು ಯಾವ ರೀತಿ 24 ಗಂಟೆಗಳ ಕಾಲ ಭಗವಂತನನ್ನ ಕೀರ್ತನೆ ಮಾಡ್ತಾ ಇರ್ತಾರೆ, ಭಗವಂತನನ್ನು ಸ್ಮರಣೆ ಮಾಡ್ತಾ ಇರ್ತಾರೆ ಅಂತ. ಆದರೆ ಈ ಶ್ಲೋಕದಲ್ಲಿ ಅದರಲ್ಲೂ ಮುಖ್ಯವಾಗಿ ಜ್ಞಾನದ ಬೆಳವಣಿಗೆಯಿಂದ ಯಜ್ಞದಲ್ಲಿ ನಿರತರಾದ ಇತರರು ಭಗವಂತನನ್ನ ಅದ್ವಿತೀಯನೆಂದು, ಹಲವು ರೂಪಗಳಲ್ಲಿ ಇರುವವನೆಂದು ಮತ್ತು ವಿಶ್ವರೂಪದಲ್ಲಿಯೂ ಪೂಜಿಸುತ್ತಾರೆ ಅಂತ ಇಲ್ಲಿ ಭಗವಂತ ವರ್ಣನೆ ಮಾಡ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಸಾಮಾನ್ಯವಾಗಿ ನಾವು ಪ್ರಶ್ನೆ ಮಾಡಿದಾಗ ಸೋಮವಾರ ಶಿವನ ದೇವಸ್ಥಾನಕ್ಕೆ ಹೋಗ್ತಾರೆ, ಮಂಗಳವಾರ ಸುಬ್ರಹ್ಮಣ್ಯ, ಬುಧವಾರ ಗಣೇಶ, ಗುರುವಾರ ರಾಘವೇಂದ್ರ, ಮತ್ತು ಶುಕ್ರವಾರ ಅಮ್ಮನ ದೇವಸ್ಥಾನಕ್ಕೆ ಹೋಗ್ತಾರೆ, ಶನಿವಾರ ಹನುಮಂತನ ದೇವಸ್ಥಾನಕ್ಕೆ ಹೋಗ್ತಾರೆ, ಭಾನುವಾರ ಸೂರ್ಯನನ್ನು ಪೂಜೆ ಮಾಡ್ತಾರೆ. ಹೀಗೆ ಸಾಕಷ್ಟು ಜನ ವಾರದಲ್ಲಿ 7 ದಿವಸ ಕೂಡ ಒಂದಲ್ಲ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇರ್ತಾರೆ. ಅವರ ದೃಷ್ಟಿಯಲ್ಲಿ ಏನಂದರೆ ದೇವರು ಒಬ್ಬನೇ, ನಾವೆಲ್ಲರೂ ದೇವರು ಅಂತ ಹೇಳ್ತೀವಿ. ಗಣೇಶನು ದೇವರೇ, ಶಿವನು ದೇವರು. ನೀವು ಹೇಳ್ತೀರ ಕೃಷ್ಣ, ರಾಮ, ನರಸಿಂಹ, ವರಹ, ನೀವು ಅದನ್ನು ನೀವು ದೇವರು ಅಂತಾರೆ. ನಾವು ಇವ್ರನ್ನೆಲ್ಲರೂ ದೇವರ ಸ್ಥಾನದಲ್ಲಿ ಇಟ್ಕೊಂಡಿದ್ದೀವಿ.
ಎಲ್ಲರೂ ನಾವು ಪೂಜೆ ಮಾಡ್ತೀವಿ, ಯಾರನ್ನೂ ನಾವು ಜಾಸ್ತಿ ಕಡಿಮೆ ಅಂತ ನಾವು ಮಾಡೋದಿಲ್ಲ, ಭೇದ ಭಾವ ಮಾಡೋದಿಲ್ಲ, ಎಲ್ಲರೂ ಒಂದೇ ಅಂತ ಹೇಳ್ತಾರೆ. ಆದರೆ ಅವರನ್ನು ನಾವು ಜಾಸ್ತಿ ಕೆಣ್ಕೋಕ್ಕೂ ಹೋಗೋದಿಲ್ಲ. ಯಾಕಂದರೆ ಅವರ ದೃಷ್ಟಿಯಲ್ಲಿ ದೇವತೆಗಳನ್ನು ದೇವರನ್ನು ಇಬ್ಬರನ್ನೂ ಒಂದೇ ತಕಡಿಯಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಾ ಇರ್ತಾರೆ. ಆದರೆ ಅವರಿಗೆ ದೇವೋತ್ತಮ ಪರಮಪುರುಷ ಯಾರು ಅಂತ ನಾವು ಅವ್ರಿಗೆ ವರ್ಣನೆ ಮಾಡೋಕ್ಕೆ ಹೋದಾಗ ಅವ್ರಿಗೆ ಸಾಕಷ್ಟು ಕೋಪ ಬರುತ್ತೆ. ಆದ ಕಾರಣ ಅವರನ್ನು ಅವ್ರಿಗೆ ಏನು ತೋಚತ್ತೆ, ಅವರು ಏನನ್ನು ಪೂಜೆ ಮಾಡ್ತಾ ಇದ್ದಾರೆ, ಯಾವ ರೀತಿ ಇದ್ದಾರೆ, ಅವ್ರ ಪಾಡಿಗೆ ಅವರನ್ನು ಬಿಟ್ಬಿಡೋದೇ ಒಂದು ರೀತಿ ಒಳ್ಳೆಯದು. ಯಾಕಂದರೆ ಅದನ್ನು ಇಲ್ಲಿ ಭಗವಂತ ವರ್ಣನೆ ಮಾಡ್ತಾ ಇದ್ದಾನೆ ಈ ಶ್ಲೋಕದಲ್ಲಿ. ಯಾವ ರೀತಿ ಇರ್ತಾರೆ ಅವರು, ಪರಮಪ್ರಭು ತಾನು ಇಬ್ಬರು ಒಂದೇ ಅಂತ ತಿಳ್ಕೊಳ್ತಾರೆ. ಅದರಲ್ಲೂ ಮುಖ್ಯವಾಗಿ ಆತ್ಮ ಪರಮಾತ್ಮ ಎರಡು ಒಂದೇ ಅಂತ ವಾದ ಮಾಡ್ತಾರೆ. ಸಾಕಷ್ಟು ಜನ ವಾದ ಮಾಡ್ತಾರೆ. ಆತ್ಮ ಆಧ್ಯಾತ್ಮಿಕ, ಪರಮಾತ್ಮ ಕೂಡ ಆಧ್ಯಾತ್ಮಿಕ ಅಂತ ನೀವು ಹೇಳೋ ಥರನೇ ಇಬ್ಬರು ಒಂದೇನೆ, ನಾನು ಕೂಡ ಒಂದು ದಿವಸ ಪರಮಾತ್ಮ ಆಗೋದು, ಆತ್ಮ ಪರಮಾತ್ಮನಲ್ಲಿ ಏನು ವ್ಯತ್ಯಾಸ ಇಲ್ಲ ಅಂತ ಹೇಳ್ತಾರೆ. ಅಂಥವ್ರು ಸಾಕಷ್ಟು ಜನ ಇದ್ದಾರೆ. ನಂತರ ಇದರಲ್ಲಿ ಭಗವಂತನ ಯಾವ ರೀತಿ ಯಾರ್ಯಾರು ಯಾವ್ಯಾವ ರೀತಿ ಯಾವ ಥರ ವರ್ಗದವರು ಇದ್ದಾರೆ ಅನ್ನೋದನ್ನು ಪ್ರಭುಪಾದರು ವಿಶ್ಲೇಷಣೆ ಮಾಡಿದ್ದಾರೆ. ಅದರಲ್ಲೂ ಪರಮಪ್ರಭುವಿನ ಯಾವುದಾದರೂ ರೂಪವನ್ನು ಸೃಷ್ಟಿಸಿಕೊಂಡು ಅವರೇ ಕಲ್ಪನೆಯಲ್ಲಿ ಅವರ ಸೃಷ್ಟನೆ ಯಾವ ರೀತಿ ಇರತ್ತಂದರೆ ಅವರಿಗೆ ತೋಚಿದ್ದನ್ನು ಅವ್ರ ದೃಷ್ಟಿಯಲ್ಲಿ ಅವರೇ ದೇವರು ಅನ್ನೋ ರೀತಿಯಲ್ಲಿ ಪೂಜೆ ಮಾಡೋರು ಇದ್ದಾರೆ. ನಂತರ ವಿಶ್ವದ ರೂಪ ಅಂದರೆ ವಿಶ್ವನೇ ಒಂದು ರೂಪ, ಭಗವಂತನ ರೂಪ ಅಂತ ಪೂಜೆ ಮಾಡೋರು ಇದ್ದಾರೆ. ಪ್ರತಿಯೊಂದು ಭಗವಂತನಂತ ನೀವು ಹೇಳೋದಾದರೆ ಪ್ರತಿಯೊಂದು ಭಗವಂತ ಸರ್ವಾಂತರ್ಯಾಮಿ ಅಂತ ನೀವು ಹೇಳ್ತೀರಾ. ಅದೇ ರೀತಿ ನಾವು ಕೂಡ ಭಗವಂತನ ರೂಪ ನಮಗೆ ಕಾಣಿಸ್ತಾ ಇದ್ರು ಕೂಡ ಈ ಬೆಟ್ಟ ಇರ್ಬೋದು, ಈ ಗುಡ್ಡ ಇರ್ಬೋದು, ಈ ಸಮುದ್ರ ಇರ್ಬೋದು, ಇದೆಲ್ಲ ಭಗವಂತನಿಗೆ ಸಂಬಂಧಪಟ್ಟಿರೋದ್ರಿಂದ ಪ್ರತಿಯೊಂದು ಕಡೆಯೂ ಭಗವಂತ ಇದ್ದಾನೆ. ಸೊ ಅದೇ ರೀತಿ ನಾವು ಬೆಟ್ಟನೂ ನಾವು ಪೂಜೆ ಮಾಡ್ತೀವಿ, ಅದು ಭಗವಂತನ ವಿಶ್ವರೂಪ ಅಂತ ನಾವು ತಿಳ್ಕೊಳ್ತೀವಿ. ಆ ರೀತಿಯೆಲ್ಲ ವಾದ ಮಾಡ್ತಾರೆ. ಅದನ್ನು ಕೂಡ ಇಲ್ಲಿ ಪ್ರಭುಪಾದರು ಭಾವಾರ್ಥದಲ್ಲಿ ಕೊಟ್ಟಿದ್ದಾರೆ. ಯಾಕಂದರೆ ವಿಶ್ವವನ್ನೇ ಪರಮಪ್ರಭು ಅಥವಾ ಪರಮಜೀವಿ ಅಂತ ತಿಳ್ಕೊಂಡು ಪೂಜೆ ಮಾಡೋರಿದ್ದಾರೆ. ಈ ರೀತಿ ಇಷ್ಟೊಂದು ಥರ ಜನ ಯಾತಕ್ಕೆ ಭಗವಂತನನ್ನು ಯಾವುದ್ಯಾವುದು ರೀತಿಯಲ್ಲಿ ಅವರಿಗೆ ತೋಚಿದ್ದನ್ನು ಅವ್ರು ಇಷ್ಟಪಡ್ತಾರೆ ಅನ್ನೋದು ಯಕ್ಷ ಪ್ರಶ್ನೆ ಆಗುತ್ತೆ. ಯಾಕಂದರೆ ಭಗವಂತನಿಗೆ ನಾವು ಮೂರು ರೀತಿಯಲ್ಲಿ ಭಗವಂತನನ್ನು ಅರ್ಥ ಮಾಡ್ಕೋಬೋದು. ಬ್ರಹ್ಮ ಜ್ಯೋತಿಯಲ್ಲಿ ಅಥವಾ ಬ್ರಹ್ಮನ ಸಾಕ್ಷಾತ್ಕಾರ ಮಾಡ್ಕೋಬೋದು, ನಂತರ ಪರಮಾತ್ಮನ ಸಾಕ್ಷಾತ್ಕಾರ ಮಾಡ್ಕೋಬೋದು, ನಂತರ ದೇವೋತ್ತಮ ಪರಮಪುರುಷ ಅಂತ ನಾವು ಒಂದೊಂದು ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ತೀವಿ. ಭಗವಂತ ನಿರಾಕಾರ ಕೂಡ ಮತ್ತು ಆಕಾರ ಕೂಡ ಅಂತಲೂ ನಾವು ಹೇಳ್ತೀವಿ. ನಂತರ ಪ್ರತಿಯೊಂದು ಹೃದಯದಲ್ಲಿ ಪರಮಾತ್ಮನ ರೂಪದಲ್ಲಿ ಇದ್ದಾನೆ ಅಂತ ಹೇಳ್ತೀವಿ. ನಂತರ ಸಾಕ್ಷಾತ್ ದೇವೋತ್ತಮ ಪರಮಪುರುಷ ತನ್ನ ಲೋಕದಲ್ಲಿದ್ದಾನೆ, ತನ್ನ ಲೀಲೆಗಳನ್ನು ಪ್ರದರ್ಶನ ಮಾಡೋಕ್ಕೆ ಈ ಐಹಿಕ ಜಗತ್ತಿಗೆ ಕೂಡ ಬರ್ತಾನೆ ಅನ್ನೋದನ್ನೆಲ್ಲ ನಾವು ವರ್ಣನೆ ಮಾಡ್ತಾ ಹೋದರೂ ಕೂಡ ಕೆಲವು ಜನ ಯಾವ ರೀತಿ ಅವರ ಅಭಿಪ್ರಾಯ ಅದೇ ಶ್ರೇಷ್ಠ ಅನ್ನೋ ರೀತಿಯಲ್ಲಿ ಕೂಡ ವಾದ ಮಾಡ್ತಾರೆ. ಅದು ಏನಂದರೆ ಸ್ವಲ್ಪ ಜ್ಞಾನದಲ್ಲಿ ಬೆಳವಣಿಗೆ ಇರ್ತಕ್ಕಂಥ ವ್ಯಕ್ತಿಗಳು ಅವ್ರಿಗೆ ತೋಚಿದ ರೂಪವನ್ನು ಕೊಡ್ತಾರೆ. ನಂತರ ಪ್ರತಿಯೊಂದು ಭಗವಂತಂದೇ ತಾನೆ, ಪ್ರತಿಯೊಂದು ರೂಪದಲ್ಲೂ ಭಗವಂತ ಇದ್ದಾನೆ, ಪ್ರತಿಯೊಂದು ಆಕಾರದಲ್ಲೂ ಭಗವಂತ ಇದ್ದಾನೆ, ಪ್ರತಿಯೊಂದು ದೇಹದಲ್ಲಿ ಪರಮಾತ್ಮ ರೂಪದಲ್ಲಿದ್ದಾನೆ ಅಂತ ಹೇಳಿದ್ರೆ ಪ್ರತಿಯೊಂದು ಭಗವಂತನೇ ಅನ್ನೋ ರೀತಿಯಲ್ಲಿ ಅವರು ವಾದ ಮಾಡ್ತಾ ಹೋಗ್ತಾರೆ. ಆದರೆ ಸ್ಪಷ್ಟವಾಗಿ ಭಗವಂತ ಯಾರು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾದ್ರೆ ಭಗವಂತನೇ ಮುಂದಿನ ಅಧ್ಯಾಯದಲ್ಲಿ ಹೇಳ್ತಾನೆ. ಅದು ಭಗವಂತನ ಲೋಕ ಇರ್ಬೋದು. ಅದಕ್ಕೆ ಭಗವಂತ ವಿಭೂತಿ ಯೋಗ ಅಂತ ಕೊಟ್ಟಿದ್ದಾನೆ. ಈ ಅಧ್ಯಯನ ಮಾಡಿದ ನಂತರ ನಾವು ಮುಂದಿನ ಅಧ್ಯಾಯಕ್ಕೆ ಹೋದಾಗ ಆಗ ಆ ಅಧ್ಯಾಯದಲ್ಲಿ ಭಗವಂತ ತನ್ನನ್ನು ಯಾವ ರೀತಿ ವರ್ಣನೆ ಮಾಡ್ಕೊಳ್ತಾನೆ ಅನ್ನೋದು ಸಾಕಷ್ಟು ಕುತೂಹಲಕಾರಿಯಾಗಿರುತ್ತೆ. ಯಾಕಂದರೆ ಇದು ರಹಸ್ಯತಮ ಜ್ಞಾನ. ಅಂದರೆ ಭಗವಂತ ಯಾವ ರೀತಿ ಇದ್ದಾನೆ ಅಂದರೆ ರಹಸ್ಯತಮವಾಗಿ ಭಗವಂತನನ್ನು ಅರ್ಥ ಮಾಡ್ಕೊಳ್ಳೋದು ಹೇಗೆ ಅನ್ನೋದು ಈ ಅಧ್ಯಾಯದಲ್ಲಿ ನಮಗೆ ಅರ್ಥ ಆಗ್ತಾ ಹೋಗುತ್ತೆ. ನಂತರ ಮುಂದಿನ ಅಧ್ಯಾಯದಲ್ಲಿ ಯಾವ ರೀತಿ ವರ್ಣನೆ ಮಾಡ್ತಾನೆ ಭಗವಂತ. ಯಾಕಂದರೆ ಜ್ಞಾನ ಇರ್ಬೋದು, ಕರ್ಮ ಇರ್ಬೋದು, ಮತ್ತು ಭಕ್ತಿ ಇರ್ಬೋದು, ಅದು ಮೂರು ವಿಷಯಗಳ ಬಗ್ಗೆ ಭಗವದ್ಗೀತೆಯಲ್ಲಿ ಚರ್ಚೆ ಮಾಡಿದ್ದಾನೆ ಭಗವಂತ. ಅದರಲ್ಲೂ ಈ ಶ್ಲೋಕದಲ್ಲಿ ಜ್ಞಾನ ಯಜ್ಞೇನ ಅಂದರೆ ಜ್ಞಾನದ ಅಭಿವೃದ್ಧಿಯಿಂದ ಯಾವ ರೀತಿ ಭಗವಂತನನ್ನು ಸಾಕ್ಷಾತ್ಕಾರ ಮಾಡ್ಕೊಳ್ತಾರೆ ಅಥವಾ ಭಗವಂತನಿಗೊಂದು ರೂಪನ ಕಲ್ಪನೆಯ ಮುಖಾಂತರ ಕೊಡ್ತಾರೆ ಅನ್ನೋದನ್ನು ಈ ಶ್ಲೋಕದಲ್ಲಿ ವರ್ಣನೆ ಮಾಡಿದ್ದಾನೆ ಭಗವಂತ. ನಂತರ ಮುಂದಿನ ಶ್ಲೋಕದಲ್ಲಿ ಕೂಡ ಏನನ್ನು ಹೇಳ್ತಾನೆ ಅನ್ನೋದನ್ನು ನಾವು ನಾಳೆ ನೋಡೋಣ. ಹರೇ ಕೃಷ್ಣ.